ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ನನ್ನ ಹೆಸರು ನಟರಾಜ್ ಅಂತ. ಸ್ನೇಹಿತರೆ, ಇವತ್ತು ನಾನು ನಿಮಗೆ ಹೊನ್ನಾವರದಲ್ಲಿರೋ ಕಾಂಡ್ಲಾ ವನ ಅಥವಾ ಮ್ಯಾನ್ಗ್ರೋವ್ಸ್ ಫಾರೆಸ್ಟನ್ನು ತೋರಿಸಲಿಕ್ಕೆ ಹೋಗ್ತಾ ಇದ್ದೀನಿ. ಈ ಮ್ಯಾನ್ಗ್ರೋವ್ಸ್ ಫಾರೆಸ್ಟ್ ಅನ್ನುವಂಥದ್ದು ತುಂಬ ವಿಶೇಷವಾದಂಥ ಒಂದು ರೀತಿಯ ಫಾರೆಸ್ಟ್ ಆಗಿರುತ್ತೆ. ಸ್ನೇಹಿತರೆ, ನೀವು ಹೊನ್ನಾವರದಲ್ಲಿ ಹರಿಯುವ ಶರಾವತಿ ನದಿಯನ್ನಂತೂ ಒಂದು ಸಲ ಆದರೂ ಕ್ರಾಸ್ ಮಾಡೇ ಇರ್ತೀರಾ. ನೀವು ಟ್ರೈನ್ನಲ್ಲಿ ಈ ನದಿಯನ್ನು ಕ್ರಾಸ್ ಮಾಡಿರಬಹುದು ಅಥವಾ ರಸ್ತೆಯ ಮುಖಾಂತರ ಆದರೂ ಈ ಬ್ರಿಡ್ಜನ್ನು ಕ್ರಾಸ್ ಮಾಡೇ ಇರ್ತೀರಾ. ಹಾಗೆ ಈ ಬ್ರಿಡ್ಜ್ನಲ್ಲಿ ಟ್ರಾವೆಲ್ ಮಾಡ್ತಾ ಇರಬೇಕಾದ್ರೆ ನಾವು ನೋಡಿದರೆ ನಮಗೆ ನೀರಿನ ಮಧ್ಯದಲ್ಲಿ ಹಾಗೆ ಅಂಚುಗಳಲ್ಲಿ ಸಣ್ಣ ಸಣ್ಣ ಫಾರೆಸ್ಟ್ಗಳು ಇದ್ದಿರೋ ಥರ ಕಾಣಿಸ್ತವೆ. ಕೆಲವೊಂದು ಫಾರೆಸ್ಟ್ಗಳಂತೂ ನೀರಿನ ಮೇಲೆ ತೇಲ್ತಾ ಇರೋ ರೀತಿ ಕಾಣಿಸ್ತವೆ. ಇವನ್ನೇ ಮ್ಯಾಂಗ್ರೋವ್ಸ್ ಫಾರೆಸ್ಟ್ ಅಂತ ಕರೀತಾರೆ. ನೀವು ಹೊನ್ನಾವರದಲ್ಲಿ ತುಂಬ ಫೇಮಸ್ ಬೀಚ್ ಆಗಿರೋ ಇಕೋ ಬೀಚನ್ನು ಒಂದು ಸಲ ಆದರೂ ವಿಸಿಟ್ ಮಾಡಿರಬಹುದು. ಇದೇ ನೋಡಿ ಇಕೋ ಬೀಚ್ನ ಎಂಟ್ರೆನ್ಸು. ಇದರ ಕರೆಕ್ಟ್ ಅಪೋಸಿಟ್ಟಲ್ಲಿ ನಮಗೆ ಈ ಕಾಂಡ್ಲಾ ವನಕ್ಕೆ ಅಥವಾ ಮ್ಯಾಂಗ್ರೋವ್ಸ್ ಫಾರೆಸ್ಟ್ಗೆ ಹೋಗೋ ಎಂಟ್ರೆನ್ಸ್ ಸಿಗುತ್ತೆ. ನೀವಿಲ್ಲಿ ಬೋರ್ಡಲ್ಲಿ ನೋಡಬಹುದು, ಇಲ್ಲೆಲ್ಲ ಮಾಹಿತಿ ಇದೆ. ಹಾಗೆ ಇಲ್ಲೂ ಕೂಡ ಒಂದು ಆರ್ಚನ್ನು ಮಾಡಿದ್ದಾರೆ. ನಾವು ಇದರೊಳಗೆ ಹೋದರೆ ನಮಗೆ ಮ್ಯಾಂಗ್ರೋವ್ಸ್ ಫಾರೆಸ್ಟ್ ಸಿಗುತ್ತೆ. ನೋಡಿ, ನಾವು ಹೀಗೆ ಒಳಗೆ ಹೋಗ್ತಾ ಇದ್ದಂತೆ ನಮಗೆ ಮೊದಲಿಗೆ ಇಲ್ಲಿ ಪಾರ್ಕಿಂಗ್ ಏರಿಯಾ ಸಿಗುತ್ತೆ. ನಾವು ಇಲ್ಲಿ ನಮ್ಮ ವಾಹನಗಳನ್ನು ಪಾರ್ಕ್ ಮಾಡಬಹುದು. ಹಾಗೆ ಇದಕ್ಕೆ ಪಾರ್ಕಿಂಗ್ ಚಾರ್ಜಸ್ ಕೂಡ ಇರುತ್ತೆ. ಇಲ್ಲಿ ನೀವು ನೋಡಬಹುದು, ಇಲ್ಲಿ ಸಣ್ಣ ಪುಟ್ಟ ಹೋಟೆಲ್ಗಳು ಕೂಡ ಇದ್ದಾವೆ. ನಿಮಗೆ ಏನಾದರೂ ಬೇಕಂದರೆ ತಿಂಡಿ ತಿನಿಸುಗಳನ್ನು ಇಲ್ಲಿ ತಗೊಳ್ಬಹುದು. ಹಾಗೆ ನಾವು ಇಲ್ಲಿಂದ ಸ್ವಲ್ಪ ಮುಂದೆ ಹೋದರೆ ನಮಗೆ ಈ ಮ್ಯಾನ್ಗ್ರೋವ್ಸ್ ಫಾರೆಸ್ಟ್ನ ಎಂಟ್ರೆನ್ಸ್ ಗೇಟ್ ಸಿಗುತ್ತೆ. ಅಲ್ಲಿ ನಾವು ಎಂಟ್ರಿ ಫೀಸನ್ನು ಕಟ್ಟಿ ಒಳಗಡೆ ಹೋಗಬಹುದು. ಇಲ್ಲಿ ಎಂಟ್ರಿ ಫೀಸ್ ನೋಡಿ 10 ರೂಪಾಯಿ ಅಂತ ಬರೆದಿದ್ದಾರೆ. ಹಾಗೆ ಪ್ರೀ ವೆಡ್ಡಿಂಗ್ ಶೂಟನ್ನು ಇಲ್ಲಿ ಮಾಡೋದಾದರೆ ಅದಕ್ಕೆ 1,000 ರೂಪಾಯಿಗಳನ್ನು ನೀವಿಲ್ಲಿ ಕಟ್ಟಬೇಕಾಗತ್ತೆ. ನೋಡಿ, ಈಗ ನಾವಿಲ್ಲಿ ಎಂಟ್ರೆನ್ಸ್ ಹತ್ರ ಬಂದಿದ್ದೀವಿ. ಇಲ್ಲಿ ಮ್ಯಾನ್ಗ್ರೋವ್ಸ್ ಅಂತ ದೊಡ್ಡ ದೊಡ್ಡ ಅಕ್ಷರಗಳಲ್ಲಿ ಬರೆದಿದ್ದಾರೆ. ನಾವು ಇದರ ಒಳಗೆ ಹೋಗಬೇಕಾದ್ರೆ ಇಲ್ಲಿ ಟಿಕೆಟನ್ನು ತೊಗೊಂಡು ಒಳಗಡೆ ಹೋಗಬೇಕಾಗತ್ತೆ. ಕ್ಯಾಶ್ ಮಾತ್ರ ಅಲ್ಲದೆ UPI ಪೇಮೆಂಟನ್ನು ಕೂಡ ಆಕ್ಸೆಪ್ಟ್ ಮಾಡ್ತಾರೆ. ಮೇಲ್ಗಡೆ ನೋಡಬಹುದು ನೀವು, ಶರಾವತಿ ಕಾಂಡ್ಲಾ ನಡಿಗೆ ಅಂತ ಬರೆದಿದ್ದಾರೆ. ಹಾಗೆ ಮುಂದೆ ಇಲ್ಲಿ ಮರದ ಪ್ಲ್ಯಾಟ್ಫಾರ್ಮ್ ರೀತಿ ರಚನೆ ಮಾಡಿದ್ದಾರೆ. ನಾವು ಇವುಗಳ ಮೇಲೆ ನಡ್ಕೊಂಡು ಹೋಗಿ ಕಾಂಡ್ಲಾ ವನವನ್ನು ಪೂರ್ತಿಯಾಗಿ ನೋಡಬಹುದು. ಹಾಗೆ ನೀವು ಇಲ್ಲಿ ಸೈಡಲ್ಲೆಲ್ಲ ನೋಡಬಹುದು, ಈ ಕಾಂಡ್ಲಾ ವನದ ಬಗ್ಗೆ ಮಾಹಿತಿ ಆಗಿರಬಹುದು, ಅವುಗಳ ಗುಣಲಕ್ಷಣಗಳಾಗಿರಬಹುದು, ಹಾಗೆ ಅಲ್ಲಿ ಇರತಕ್ಕಂಥ ಜೀವಿಗಳ ಬಗ್ಗೆ ಆಗಿರಬಹುದು, ಇಲ್ಲಿ ಎಲ್ಲ ಮಾಹಿತಿಯನ್ನು ಕೊಟ್ಟಿದ್ದಾರೆ. ನೀವು ಈ ವಿಡಿಯೋವನ್ನು ಪಾಸ್ ಮಾಡಿ ಅವುಗಳನ್ನೆಲ್ಲ ಬೇಕಾದರೆ ಓದ್ಕೋಬಹುದು. ಬನ್ನಿ ಈಗ ಹೀಗೆ ಮುಂದೆ ಹೋಗೋಣ. ಇಲ್ಲಿ ಮಧ್ಯ ಒಂದು ಪ್ರೀ ವೆಡ್ಡಿಂಗ್ ಶೂಟ್ ಕೂಡ ನಡೀತಾ ಇದೆ. ನೋಡಿ, ನೀವಿಲ್ಲಿ ನೋಡ್ತಾ ಇರಬಹುದು, ನಮ್ಮ ಎರಡೂ ಕಡೆ ದಟ್ಟವಾದ ಕಾಡು ಕಾಣಿಸ್ತಾ ಇದೆ. ಇದು ಬೇರೆ ಯಾವುದೇ ರೀತಿಯ ಫಾರೆಸ್ಟ್ ಅಲ್ಲ, ಇದನ್ನೇ ಕಾಂಡ್ಲಾ ವನ ಅಂತ ಕರೆಯೋದು. ಇಲ್ಲಿ ನೀವು ನೋಡಬಹುದು, ಮರಗಿಡಗಳು ಕೂಡ ಸಾಕಷ್ಟು ಎತ್ತರವಾಗಿ ಬೆಳೆದಿದ್ದಾವೆ. ಭಾಳ ಸಣ್ಣ ಸಣ್ಣ ಏನು ಇಲ್ಲ, ಇವು ನಮಗಿಂತ ತುಂಬ ಹೈಟಲ್ಲಿದ್ದಾವೆ. ದೂರದಿಂದ ನೋಡಲಿಕ್ಕೆ ಸಣ್ಣ ಇರಬಹುದೇನೋ ಅಂತ ನಮಗೆ ಅನಿಸುತ್ತೆ. ಹಾಗೆ ಇಲ್ಲಿ ನೀವು ನೋಡಬಹುದು, ಈ ಪ್ಲ್ಯಾಟ್ಫಾರ್ಮ್ಗಳನ್ನು ಕೂಡ ತುಂಬ ಚೆನ್ನಾಗಿ ಡಿಸೈನ್ ಮಾಡಿದ್ದಾರೆ. ಆದರೆ ಇಷ್ಟೊಂದು ಜನದಟ್ಟಣೆ ಇರೋ ಜಾಗದಲ್ಲಿ ಇಷ್ಟು ಸಣ್ಣ ಏರಿಯಾದಲ್ಲಿ ನಿಂತ್ಕೊಂಡು ಪ್ರೀ ವೆಡ್ಡಿಂಗ್ ಶೂಟ್ ಮಾಡೋಕ್ಕೆ ಬಂದಿರೋ ಆ ಕ್ಯಾಮ್ರಾಮ್ಯಾನ್ಗಳ ಪೇಷನ್ಸನ್ನು ನೋಡಿದರೆ ತುಂಬ ಆಶ್ಚರ್ಯ ಆಗುತ್ತೆ. ಯಾಕೆ ಅಂತಂದರೆ ಬಹಳಷ್ಟು ಜನ ಇಲ್ಲಿ ಟ್ರಾವೆಲ್ ಮಾಡ್ತಾ ಇರ್ತಾರೆ. ಪದೇ ಪದೇ ಅವರು ಸ್ವಲ್ಪ ವೇಟ್ ಮಾಡಬೇಕಾಗತ್ತೆ. ನೀವಿಲ್ಲಿ ನೋಡಬಹುದು, ಸಣ್ಣ ಮಕ್ಕಳು ಕೂಡ ಓಡಾಡ್ತಾ ಇದ್ದಾರೆ. ಹಾಗೆ ನಮ್ಮ ಎರಡೂ ಸೈಡ್ಗೂ ಕಾಂಡ್ಲಾ ವನ ಕೂಡ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ. ಸ್ನೇಹಿತರೆ, ಈ ಮ್ಯಾನ್ಗ್ರೋವ್ಸ್ ಫಾರೆಸ್ಟ್ನ ವಿಶೇಷ ಏನು ಅಂತಂದರೆ ಇವುಗಳು ಬೆಳೆಯುವುದು ನದಿಗಳು ಸಮುದ್ರವನ್ನು ಸೇರೋ ಜಾಗದಲ್ಲಿ. ಅಂದರೆ ಅಲ್ಲಿ ಸಿಹಿ ನೀರು ಬೇಕು, ಉಪ್ಪು ನೀರು ಬೇಕು ಅಂಥ ಏರಿಯಾದಲ್ಲಿ ಇವು ಬೆಳೀತವೆ. ನೋಡಿ, ಇಲ್ಲಿ ನೀವು ನೋಡಬಹುದು ಎಷ್ಟೊಂದು ಗಿಡಗಳು ನೀರಲ್ಲಿ ಬೆಳೆದಿದ್ದಾವೆ. ಅದೇ ಬೇರೆ ಯಾವುದಾದ್ರೂ ಗಿಡಕ್ಕೆ ಇಷ್ಟೊಂದು ನೀರು ನಿಂತಿದ್ರೆ ಆಲ್ರೆಡಿ ಕೊಳೆತು ಸತ್ತು ಹೋಗ್ತಿದ್ವು. ಆದರೆ ಇಂಥ ವಿಶೇಷವಾದ ಶಕ್ತಿ ಇರೋದು ಮಾತ್ರ ಈ ಮ್ಯಾನ್ಗ್ರೋವ್ಸ್ ಗಿಡಗಳಿಗೆ. ನೀವು ಸುಂದರಬನ ಅರಣ್ಯವನ್ನು ಕೇಳಿರಬಹುದು ವೆಸ್ಟ್ ಬೆಂಗಾಲಲ್ಲಿ. ಅದು ತುಂಬ ದೊಡ್ಡದಾದ ಒಂದು ಮ್ಯಾನ್ಗ್ರೋವ್ ಫಾರೆಸ್ಟೇ ಆಗಿದೆ. ಹಾಗೆ ಇದೇ ರೀತಿ ಫಾರೆಸ್ಟ್ಗಳನ್ನು ನಾವು ನಮ್ಮ ಕಾವೇರಿ ನದಿ ಸಮುದ್ರ ಸೇರುವಲ್ಲಿಯೂ ಕೂಡ ನೋಡಬಹುದು. ನೋಡಿ, ಇದರ ಬೇರುಗಳನ್ನು ನೋಡಬಹುದು ನೀವು, ಯಾವ ರೀತಿ ಚಾಚ್ಕೊಂಡಿದೆ ಅನ್ನೋದು ನಿಮಗೆ ಗೊತ್ತಾಗುತ್ತೆ. ಈ ರೀತಿ ಬೇರುಗಳ ರಚನೆ ಇಲ್ಲಿ ಯಾಕೆ ಆಗಿದೆ ಅಂತಂದರೆ ಆ ಗಿಡವನ್ನು ಬ್ಯಾಲೆನ್ಸ್ ಆಗಿ ಹಿಡಿದು ನಿಲ್ಲಿಸಲಿಕ್ಕೆ. ನೀವು ಸ್ವಲ್ಪ ಬೇಸಿಗೆಯಲ್ಲಿ ಅಥವಾ ನೀರು ಕಡಿಮೆ ಆದಾಗ ಬಂದರೆ ಕೆಲವೊಂದು ಬೇರುಗಳು ಮಣ್ಣಿನಿಂದ ಮೇಲ್ಗಡೆ ಬರ್ತಾ ಇರೋದು ನಿಮಗೆ ಕಾಣಿಸುತ್ತೆ. ಅದು ಯಾಕೆ ಅಂದರೆ ಆಕ್ಸಿಜನನ್ನು ಹೀರ್ಕೊಂಡು ಈ ಗಿಡಗಳಿಗೆ ಕೊಡಲಿಕ್ಕೆ. ಯಾಕಂದರೆ ಕೆಸರಿನ ಒಳಗೆ ಅವಕ್ಕೆ ಅಷ್ಟೊಂದು ಆಕ್ಸಿಜನ್ ಸಿಗದೇ ಇರೋದ್ರಿಂದ ಬೇರುಗಳು ಮೇಲೆ ಬಂದಿರ್ತವೆ. ಅವನ್ನು ನೀವು ಬೇಸಿಗೆಯಲ್ಲಿ ನೋಡಬಹುದು, ಆಗ ತುಂಬ ಚೆನ್ನಾಗಿ ಕಾಣಿಸ್ತವೆ. ಹಾಗೆ ಈ ಕಾಂಡ್ಲಾ ವನ ಅಥವಾ ಮ್ಯಾನ್ಗ್ರೋವ್ಸ್ ಫಾರೆಸ್ಟ್ ಏನಿದೆ ಸಾಕಷ್ಟು ಜಲಚರಗಳಿಗೆ ಆಶ್ರಯವನ್ನು ನೀಡಿದೆ. ಇಲ್ಲಿ ಬೇರೆ ಬೇರೆ ಜಾತಿಯ ಸೀಗಡಿಗಳಾಗಿರಬಹುದು, ಏಡಿಗಳಾಗಿರಬಹುದು, ಬಳಚುಗಳಾಗಿರಬಹುದು ಇದರ ಒಳಗೆ ಇರ್ತವೆ. ಯಾಕೆ ಅಂತಂದರೆ ಇದರ ಬೇರುಗಳ ರಚನೆ ಎಷ್ಟೊಂದು ಕ್ಲಿಷ್ಟಕರ ಆಗಿದೆ ಅಂತಂದರೆ ಇದರೊಳಗೆ ಯಾವುದೇ ದೊಡ್ಡ ದೊಡ್ಡ ಪ್ರಾಣಿ ಪಕ್ಷಿಗಳು ಒಳ ಹೋಗಿ ಅವನ್ನು ತಿನ್ನದೇ ಇರುವಷ್ಟು ಇಲ್ಲಿ ಸೇಫ್ ಆಗಿ ಇರ್ತವೆ.
ಆದರೆ ಒಂದು ವಿಪರ್ಯಾಸ ಅಂತಂದರೆ ಇಲ್ಲಿ ಬರೋ ಸಾಕಷ್ಟು ಜನರು ಇಲ್ಲಿ ಹಾಕಿರುವ ಬೋರ್ಡ್ಗಳನ್ನು ಅಥವಾ ಮಾಹಿತಿ ಫಲಕಗಳನ್ನು ಕರೆಕ್ಟಾಗಿ ಓದಿ ಅವುಗಳ ಬಗ್ಗೆ ತಿಳ್ಕೊಳ್ಳೋ ಗೋಜಿಗೆ ಹೋಗೋದಿಲ್ಲ. ಅವರಷ್ಟಕ್ಕೆ ಅವರು ಬಂದು ವಾಕಿಂಗ್ ಮಾಡ್ತಾ ಇರ್ತಾರೆ, ಸೆಲ್ಫಿ ತಗೊಳ್ತಾರೆ, ಹೋಗ್ತಾ ಇರ್ತಾರೆ. ಈ ಕಾಂಡ್ಲಾ ವನಗಳು ಕೂಡ ತುಂಬ ವಿಶೇಷತೆಯನ್ನು ಹೊಂದಿವೆ. ನೀವು ಇಲ್ಲಿ ಸ್ವಲ್ಪ ಹೊತ್ತು ನಿಂತ್ಕೊಂಡು ಬೋರ್ಡ್ಗಳನ್ನು ನೋಡಿದ್ರೆ ಆಗ ನಿಮಗೆ ಗೊತ್ತಾಗುತ್ತೆ. ಹಾಗೆ ನೀವಿಲ್ಲಿ ನೋಡಬಹುದು ಕೆಲವೊಂದು ಬೋರ್ಡ್ಗಳು ಗಾಳಿಗೆ ಬಿದ್ದು ಹೋಗಿದ್ದಾವೆ. ಮತ್ತು ಇಲ್ಲಿ ನಾವು ಓಡಾಡ್ತಾ ಇರಬೇಕಾದ್ರೆ ಆ ಪ್ಲ್ಯಾಟ್ಫಾರ್ಮ್ನ ಕೆಲವೊಂದು ಹಲಗೆಗಳು ಕೂಡ ಸದ್ದಾಗ್ತಾ ಇರ್ತವೆ. ಯಾಕೆ ಅಂತಂದರೆ ಕೆಲವೊಂದು ಹಲಗೆಗಳು ಲೂಸ್ ಆಗಿದ್ದಾವೆ. ಇವರೆಲ್ಲ ಅವುಗಳನ್ನು ರಿಪೇರಿ ಮಾಡಿ ಗ್ರಾಹಕರಿಗೆ ಒಳ್ಳೆಯ ಸರ್ವಿಸನ್ನು ಕೊಡಬಹುದು. ಹಾಗೆ ನಾವಿಲ್ಲಿ ಬರ್ತಾ ಇದ್ದಂಗೆ ನಮಗೆ ಎದುರುಗಡೆ ನೋಡಬಹುದು ಒಂದು ಬೋಟಿಂಗ್ ಪಾಯಿಂಟ್ ಕೂಡ ಸಿಗುತ್ತೆ ನಮಗೆ. ನಾವು ಇಲ್ಲಿ ಬಂದು ನಿಂತ್ಕೊಂಡು ಇಲ್ಲಿ ಬರುವಂಥ ಲಾಂಚ್ ಅಥವಾ ಬೋಟ್ಗಳನ್ನು ಏರಿ ಈ ಮ್ಯಾನ್ಗ್ರೋವ್ ಅರಣ್ಯವನ್ನು ಒಂದು ಸುತ್ತು ಹಾಕಬಹುದು. ಸಾಕಷ್ಟು ಜನ ಇಲ್ಲಿ ದೋಣಿ ಮೇಲೆ ಏರಿ ಸುತ್ತಾಡಲಿಕ್ಕೆ ಹೋಗಿದ್ದಾರೆ. ಅದಕ್ಕಾಗಿ ಇಲ್ಲಿ ಒಂದು ದೋಣಿಗಳು ನಮಗೆ ಕಾಣಿಸ್ತಾ ಇಲ್ಲ. ನೋಡಿ, ಇಲ್ಲಿಂದ ನೀವು ಮ್ಯಾನ್ಗ್ರೋವ್ಸ್ ಫಾರೆಸ್ಟನ್ನು ಎಷ್ಟು ಕರೆಕ್ಟಾಗಿ ನೋಡಬಹುದು. ಹಾಗೆ ಮುಂದೆ ಇನ್ನೂ ಒಂದು ಇಂಪಾರ್ಟೆಂಟ್ ಪಾಯಿಂಟ್ ಇದೆ, ಅಲ್ಲಿಗೂ ನಾನು ನಿಮ್ಮನ್ನು ಕರ್ಕೊಂಡು ಹೋಗ್ತೀನಿ. ನೋಡಿ, ಇಲ್ಲಿ ಹೋಗಬೇಕಾದ್ರೆ ಒಂದು ಸಣ್ಣ ದಾರಿ ಇದೆ. ಮಧ್ಯ ಮಧ್ಯೆ ನಮಗೆ ನೆಲಗಳು ಕೂಡ ಸಿಗ್ತವೆ. ಎಲ್ಲ ಕಡೆ ಪ್ಲ್ಯಾಟ್ಫಾರ್ಮೇ ಇರಬೇಕಂತ ಏನಿಲ್ಲ. ನೀರನ್ನು ದಾಟಬೇಕಾದ್ರೆ ಮಾತ್ರ ನಾವು ಪ್ಲ್ಯಾಟ್ಫಾರ್ಮ್ ಮೇಲೆ ಹೋಗಬೇಕಾಗತ್ತೆ. ನೋಡಿ, ಇಲ್ಲಿಂದ ನಾವು ಎಡಕ್ಕೆ ಹೋದ ಕೂಡಲೇ ನಮಗೆ ಈ ಕಾಂಡ್ಲಾ ವನ ಅಥವಾ ಮ್ಯಾನ್ಗ್ರೋವ್ಸ್ ಫಾರೆಸ್ಟ್ನ ಮೇನ್ ಭಾಗ ಸಿಗುತ್ತೆ. ಇಲ್ಲಿ ಇವರು ಈ ಫಾರೆಸ್ಟಲ್ಲಿ ಒಂದು ಸರ್ಕಲನ್ನು ಮಾಡಿದ್ದಾರೆ. ನಾವು ಆ ಸರ್ಕಲಲ್ಲಿ ಕೂಡ ಓಡಾಡಿ ಬರಬಹುದು. ಆದರೆ ಸ್ವಲ್ಪ ಹುಷಾರಾಗಿ ಹೋಗಿ ಅಂತ ಇವರು ಮೊದಲೇ ಹೇಳಿರ್ತಾರೆ ನಮಗೆ. ಯಾಕಂದರೆ ಬಹಳಷ್ಟು ಜನ ಹೋಗಿ ಅಲ್ಲಿ ನಿಂತು ಕೂಡಲೇ ಅಲ್ಲಿ ವೇಟ್ ಜಾಸ್ತಿ ಆಗೋದ್ರಿಂದ ಅದು ಮುರಿದು ಬೀಳೋ ಚಾನ್ಸ್ ಇರುತ್ತೆ. ಅದಕ್ಕಾಗಿ ನಮಗೆ ಇವರು ಒಬ್ಬೊಬ್ಬರಾಗೆ ಹೋಗಿ ಅಂತ ಹೇಳಿರ್ತಾರೆ. ನೋಡಿ, ಈಗ ನಾವು ಈ ಕಾಂಡ್ಲಾ ವನದ ಲಾಸ್ಟ್ ಪಾಯಿಂಟ್ಗೆ ಬಂದಿದ್ದೀವಿ. ಇಲ್ಲಿ ಒಂದು ಸರ್ಕಲ್ ರೀತಿ ಪ್ಲ್ಯಾಟ್ಫಾರ್ಮನ್ನು ಮಾಡಿದ್ದಾರೆ. ಹಾಗೆ ಇಲ್ಲಿಂದ ನಿಮಗೆ ಕಾಂಡ್ಲಾ ವನಗಳ ಬೇರುಗಳು ಕೂಡ ತುಂಬ ಚೆನ್ನಾಗಿ ಕಾಣಿಸ್ತವೆ. ನೀವಿಲ್ಲಿ ನೋಡಬಹುದು, ಈ ಬೇರುಗಳು ಯಾವುದು ಮೆದುವಾಗಿಲ್ಲ, ತುಂಬ ಗಟ್ಟಿಯಾಗೇ ಇದ್ದಾವೆ ಇವೆಲ್ಲ. ನೋಡಿ, ನಾವು ಈ ಕಡೆಯಿಂದ ಹೋಗಿ ಆ ಕಡೆಯಿಂದ ಸುತ್ತ ಹಾಕಿ ಬರಬಹುದು. ಇಲ್ಲಿ ಒಂದು ಸರ್ಕಲ್ ರೀತಿ ರಚನೆ ಆಗಿರುತ್ತೆ. ಹೋಗ್ತಾ ಇರಬೇಕಾದ್ರೆ ನಮಗೆ ಇಲ್ಲಿ ಈ ಕಾಂಡ್ಲಾ ಸಸ್ಯಗಳ ಮಧ್ಯೆ ಹೋಗೋದು ತುಂಬ ಖುಷಿಯಾಗುತ್ತೆ. ಯಾಕಂದರೆ ಇವುಗಳನ್ನು ತುಂಬ ಹತ್ತಿರದಿಂದ ನೋಡಬಹುದು. ಆದರೆ ಇಲ್ಲಿ ಆರಾಮವಾಗಿ ಹಿಡ್ಕೊಂಡು ಓಡಾಡಲಿಕ್ಕೆ ಯಾವುದೇ ರೀತಿಯ ಸೈಡಿಗೆ ಕಟ್ಟೆ ಅಥವಾ ಅಂಚುಗಳಿಲ್ಲ. ಸ್ವಲ್ಪ ಹುಷಾರಾಗಿ ನೀವು ಬ್ಯಾಲೆನ್ಸ್ ಮಾಡಿಕೊಂಡು ಹೋಗಬೇಕಾಗಿರುತ್ತೆ. ಒಂದು ವೇಳೆ ನೀವು ಕೈಯಲ್ಲಿ ಮೊಬೈಲ್ ಹಿಡ್ಕೊಂಡು ಲಕ್ಷ್ಯ ಕೊಡದೆ ಹೋಗ್ತಾ ಇದ್ದೀರಿ ಅಂತಾದರೆ ಜಾರಿ ಬೀಳೋ ಚಾನ್ಸ್ ಕೂಡ ಇರುತ್ತೆ. ಅದಕ್ಕಾಗಿ ನೀವು ಇಲ್ಲಿ ಓಡಾಡಬೇಕಾದ್ರೆ ತುಂಬ ಎಚ್ಚರಿಕೆಯಿಂದ ಹೋಗಬೇಕು. ಇಲ್ಲಿ ನೀವು ಬೇಸಿಗೆಯಲ್ಲಿ ಬಂದಾಗ ನೀರು ಸ್ವಲ್ಪ ಇಳಿದಿರುತ್ತೆ. ಆಗ ನಮಗೆ ನೆಲ ಕೂಡ ಕಾಣಿಸ್ತಾ ಇರುತ್ತೆ, ಅಷ್ಟೊಂದು ಹೆದರಿಕೆ ಆಗಲ್ಲ. ಆದರೆ ಈಗ ನಮಗೆ ಇಲ್ಲಿ ಫುಲ್ ನೀರೇ ತುಂಬಿಕೊಂಡಿರೋದ್ರಿಂದ ಎಷ್ಟು ನೀರು ಇರ್ಬೋದು, ಎಷ್ಟು ಆಳ ಇದೆ ಅನ್ನೋ ಕೂಡ ಒಂದು ಕಲ್ಪನೆ ಸಿಗಲ್ಲ. ಮಧ್ಯೆ ಮಧ್ಯೆ ನಿಮಗೆ ಕಪ್ಪೆಗಳು ಅಥವಾ ಬೇರೆ ಬೇರೆ ಜಲಚರಗಳು ಓಡಾಡೋದು ಕೂಡ ಕಾಣಿಸುತ್ತೆ. ಹಾಗೆ ನೀವಿಲ್ಲಿ ನೋಡಬಹುದು ಕೆಲವೊಂದು ಹಲಗೆಗಳು ಕೂಡ ಡ್ಯಾಮೇಜ್ ಆಗಿದ್ದಾವೆ. ಇದರ ಮೇಲೆ ನೀವು ನಿಧಾನವಾಗಿ ನಡ್ಕೊಂಡು ಹೋಗಬೇಕಾಗಿರುತ್ತೆ. ಯಾಕೆಂದರೆ ಪ್ಲ್ಯಾಟ್ಫಾರ್ಮ್ ಕೂಡ ತುಂಬ ಸಣ್ಣದಿದೆ ಇಲ್ಲಿ. ಹಾಗೆ ನೀವು ಕಾಂಡ್ಲಾ ವನವನ್ನು ತುಂಬ ಹತ್ತಿರದಿಂದ ನೋಡೋ ಜಾಗ ಅಂದರೆ ಇದೆ. ಅಂದರೆ ನಿಮಗೆ ದಾರಿ ಮಧ್ಯ ಮಧ್ಯ ಅವೆಲ್ಲ ಸಿಕ್ಕದಂಗೆ ಅನಿಸ್ತಾ ಇರುತ್ತೆ. ಸ್ನೇಹಿತರೆ, ಈ ಕಾಂಡ್ಲಾ ವನಗಳು ಸಮುದ್ರದಲ್ಲೇನಾದರೂ ದೊಡ್ಡ ದೊಡ್ಡ ಅಲೆಗಳೋ ಅಥವಾ ಪ್ರವಾಹನೋ ಎದ್ದು ಈ ಕಡೆ ಬರಲಿಕ್ಕೆ ಪ್ರಯತ್ನ ಮಾಡಿದಾಗ ಆ ಅಲೆಗಳ ಅಬ್ಬರವನ್ನು ತಡೆದು ಭೂಮಿಯನ್ನು ರಕ್ಷಣೆ ಮಾಡೋ ಕಾರ್ಯವನ್ನು ಕೂಡ ಮಾಡ್ತವೆ. ನೀವು ಹೊನ್ನಾವರಕ್ಕೆ ಬರ್ತೀರಿ ಅಂತಾದರೆ ಈ ಕಾಂಡ್ಲಾ ವನವನ್ನು ಯಾವತ್ತೂ ಮಿಸ್ ಮಾಡ್ಕೋಬೇಡಿ. ಹಾಗೆ ಇದರ ಜೊತೆ ನಿಮಗೆ ಹೊನ್ನಾವರದಲ್ಲಿ ಇನ್ನೂ ಅನೇಕ ಟೂರಿಸ್ಟ್ ಪ್ಲೇಸ್ಗಳು ಇದ್ದಾವೆ. ಫಾರ್ ಎಕ್ಸಾಂಪಲ್, ನೀವು ಇಕೋ ಬೀಚನ್ನು ನೋಡಬಹುದು. ಹಾಗೆ ಅಪ್ಸರಕೊಂಡ ವಾಟರ್ಫಾಲ್, ಅಪ್ಸರಕೊಂಡ ಬೀಚ್, ಹಾಗೆ ಅಪ್ಸರಕೊಂಡ ಮರೈನ್ ಪಾರ್ಕನ್ನು ವಿಸಿಟ್ ಮಾಡಬಹುದು. ಅದರ ಜೊತೆ ಇಲ್ಲಿರುವಂತಹ ಬಸವರಾಜದುರ್ಗ ಐಲ್ಯಾಂಡನ್ನು ನೋಡಬಹುದು. ಅವೆಲ್ಲವುಗಳ ವಿಡಿಯೋಸ್ಗಳು ಕೂಡ ನಿಮಗೆ ನನ್ನ ಯೂಟ್ಯೂಬ್ ಚಾನಲಲ್ಲೇ ಸಿಗ್ತವೆ. ನೀವು ಇಲ್ಲಿ ಬರೋದಕ್ಕಿಂತ ಮುಂಚೆ ಒಂದು ಸಲ ಆ ವಿಡಿಯೋಗಳನ್ನು ನೋಡ್ಕೊಂಡು ಬಂದರೆ ಒಳ್ಳೆಯದು. ಈ ವಿಡಿಯೋವನ್ನು ನೀವು ಇಲ್ಲಿವರೆಗೂ ನೋಡಿದ್ದಕ್ಕೆ ನಿಮಗೆ ತುಂಬ ಧನ್ಯವಾದಗಳು. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ, ಹಾಗೆ ನಮ್ಮ ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಟ್ಕೊಳ್ಳಿ.